ಲಾರಿ ಮತ್ತು ಓಮಿನಿ ನಡುವೆ ಭೀಕರ ಅಪಘಾತ ಸಂಭವಿಸಿ 4 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಕೊಟ್ಟಿಗೆಹಾರ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಸರಣಿ ಅಪಘಾತದಲ್ಲಿ 4 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಅನ್ನುವಂತಹ ಪ್ರದೇಶ. ಮೂಡಿಗೆರೆಯಿಂದ ಕೊಟ್ಟಿಗೆಹಾರಕ್ಕೆ ಈ ಮೆಸ್ಕಾಂನ ಲಾರಿ ಹೊರಟಿತ್ತು. ಧರ್ಮಸ್ಥಳದಿಂದ ಚಿತ್ರದುರ್ಗಕ್ಕೆ ಓಮಿನಿ ವ್ಯಾನ್ ಪ್ರಯಾಣವನ್ನ ಮಾಡ್ತಾ ಇತ್ತು. ಈ ವೇಳೆ ಲಾರಿ ಹಾಗೆ ಓಮಿನಿ ಹಾಗೆ ಮತ್ತೊಂದು ಕಾರ್ ಈ 3ರ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಓಮಿನಿಯಲ್ಲಿದ್ದಂತಹ 4 ಜನ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನವನ್ನ ಮಾಡಿ ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ದವರು, ಚಿತ್ರದುರ್ಗಕ್ಕೆ ವಾಪಸ್ ಆಗ್ತಾ ಇದ್ದವರು ಅಪಘಾತದಲ್ಲಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೊಟ್ಟಿಗೆಹಾರದ ಆ ಬಣ್ಕಲ್ ರಸ್ತೆ ಏನಿದೆ ಅಲ್ಲಿ ಈ ಅಪಘಾತ, ಭೀಕರ ಅಪಘಾತ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಬಣ್ಕಲ್ ಕೊಟ್ಟಿಗೆಹಾರ ರಸ್ತೆ ಅಂದ್ರೆ ತೀರಾ ಕಿರಿದಾದ ರಸ್ತೆಗಳೇನೂ ಅಲ್ಲ. ಹಾಗಿದ್ದ ಮೇಲೂ ಇಂಥದ್ದೊಂದು ಭೀಕರ ಅಪಘಾತ ಹೇಗೆ ಸಂಭವಿಸ್ತು ಅಂತ ಹೇಳಿ. ಹೌದು ವಿದ್ಯಾಶ್ರೀ, ಏನಂದ್ರೆ ಕಳೆದ ಒಂದು 3-4 ದಿನದಿಂದ ಕಾಫಿನಾಡಿನಲ್ಲಿ ಮಳೆಯ ಒಂದು ಆರ್ಭಟ, ಇದರ ನಡುವೆ ಏನಂದ್ರೆ ಪ್ರವಾಸಿಗರ ಸಂಖ್ಯೆಯು ಕೂಡ ಒಂದು ಹೆಚ್ಚಳವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಏನಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೋಗಿ ಏನಂದ್ರೆ ದೇವರ ಒಂದು ದರ್ಶನವನ್ನು ಪಡೆದು ಮರಳಿ ಅವರ ಊರಿಗೆ ಅಂತ ಹೋಗ್ಬೇಕಂತ ಸಂದರ್ಭದಲ್ಲಿ ಏನಂದ್ರೆ ಮೆಸ್ಕಾಂ ಲಾರಿ, ಓಮಿನಿ ಹಾಗೂ ಕಾರು ಈ 3ರ ನಡುವೆ ಒಂದು ಸರಣಿ ಅಪಘಾತವನ್ನು ನಡೆದು ಒಂದು 4 ಜನರು ಕೂಡ ಒಂದು ಸ್ಥಳದಲ್ಲೇ ಸಾವನ್ನಪ್ಪಿರುವ ಒಂದು ದಾರುಣ ಘಟನೆ ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಬಣಕಲ್ನಲ್ಲಿ ನಡೆದಿರುವಂತದ್ದು. ಈಗಾಗಲೇ ಅಲ್ಲಿನ ಪೊಲೀಸರು ಹೇಳುವ ಪ್ರಕಾರ ಏನಂದ್ರೆ ಮೆಸ್ಕಾಂ ಲಾರಿ ಏನ್ ಬರ್ತಾ ಇತ್ತು ಅದನ್ನ ಓವರ್ಟೇಕ್ ಮಾಡಂತ ಹೋದಂತ ಓಮಿನಿ ಏನಂದ್ರೆ ನೇರವಾಗಿ ಆ ಲಾರಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸುತ್ತೆ. ತದನಂತರ ಏನಂದ್ರೆ ಅದರ ಹಿಂದೆ ಇರುವಂತ ಒಂದು ಆಲ್ಟೋ ಕಾರು ಕೂಡ ಬಂದು ಅದ ಓಮಿನಿ ಕಾರಿಗೆ ಒಂದು ಹಿಂದಗಡೆ ಮತ್ತೆ ಡಿಕ್ಕಿ ಆದ ಸಂದರ್ಭದಲ್ಲಿ ಏನಂದ್ರೆ ಈ ಒಂದು ಅವಘಡ ಸಂಭವಿಸುವಂತದ್ದು ಏನಂದ್ರೆ ಸ್ಥಳೀಯರು ಹೇಳುವ ಪ್ರಕಾರ ಏನಂದ್ರೆ ಅಲ್ಲಿ ಸರಣಿ ಅಪಘಾತ ಒಂದು ಸಂಭವಿಸಿದ 4 ಜನರು ಕೂಡ ಈಗ ಸಾವಿಗೀಡಾಗಿದ್ದಾರೆ. ಇವರೇನಂದ್ರೆ ಚಿತ್ರದುರ್ಗ ಮೂಲದವರು ಹಾಗೂ ಮತ್ತು ದಾವಣಗೆರೆ ಮೂಲದವರು ಅಂತ ಹೇಳಿ ಈಗ ಒಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ತಕ್ಷಣ ಏನಂದ್ರೆ ಬಣಕಲ್ ಪೊಲೀಸರು ಸ್ಥಳಕ್ಕೆ ಒಂದು ಧಾವಿಸಿ ಏನಂದ್ರೆ ಅವರನ್ನ ರಕ್ಷಣೆ ಮಾಡುವ ಒಂದು ಕಾರ್ಯವನ್ನ ಮಾಡಿದ್ರು. ಆದ್ರೆ ಕೆಲವರಿಗೆ ಒಂದು 3-4 ಜನರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಿಲ್ಲ. ಅವರನ್ನು ಕೂಡ ಒಂದು ತಕ್ಷಣ ಏನಂದ್ರೆ ಅಲ್ಲಿನ ಪ್ರಾಥಮಿಕ ಆಸ್ಪತ್ರೆಗೆ ಒಂದು ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯುವ ಸಾಧ್ಯತೆಯೂ ಕೂಡ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.